ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ್ ಕುಮಾರ್. ಕಳೆದ 25 ವರ್ಷದಿಂದ ನಾನು ಕೃಷಿನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ಜಾಗದಲ್ಲಿ ಒಂದು ಪುಟ್ಟು ಕನಸಿನ ಕಾನನ ಕಟ್ಟಬೇಕು ಅಂತ ಡಿಸೈಡ್ ಮಾಡಿದೆ. 2015ನಲ್ಲಿ ಫಸ್ಟ್ ನಾನು ಇಲ್ಲಿ ಈ 33 ಗುಂಟೆ ಪ್ರದೇಶದಲ್ಲಿ ಶುರು ಮಾಡಿದೆ. ನಮಗೆ ಅವಾಗ ತುಂಬ ನೀರಿನ ಸಮಸ್ಯೆ ಇತ್ತು. ಆವಾಗ ನಾನು ಬಾಟ್ಲ್ ಇರಿಗೇಷನ್ ಮಾಡಿ ನೀರನ್ನ ಭೂಮಿಯ ಮೇಲ್ಭಾಗದಲ್ಲಿ ಕೊಟ್ಟಾಗ ಏನಾಗುತ್ತೆ, ನಮಗೆ ನೀರು ಮೇಲ್ಗಡೆ ಇರ್ತಕ್ಕಂಥ ಮಣ್ಣು ನೆನೆದು ಬೇರ್ಗೆ ಸಿಗಬೇಕಾಗುತ್ತೆ. ಅಲ್ಲಿ ನಮಗೆ ನೀರು ಪೋಲಾಗುತ್ತೆ. ಸೊ ನಾವು 10 ಲೀಟ್ರು ಟಾಪ್ ಆಫ್ ದಿ ಸಾಯಿಲಲ್ಲಿ ಕೊಟ್ಟರೆ ನಮಗೆ ಗಿಡಕ್ಕೆ ಸಿಗೋದು ಜಸ್ಟ್ 2 ಲೀಟ್ರ್ ಮಾತ್ರ. ಅದನ್ನು ಅವಾಯ್ಡ್ ಮಾಡಬೇಕು. ನನ್ನ ಹತ್ರ ಅಷ್ಟು ನೀರಿರಲಿಲ್ಲ. ಆ ಉದ್ದೇಶದಿಂದ ಬಾಟ್ಲ್ ಇರಿಗೇಷನ್ ಮಾಡಿ ಪ್ರತಿಯೊಂದು ಗಿಡಕ್ಕೂ ನಾನು ಅದನ್ನು ಹೋಗ್ತಕ್ಕಂಥ ವ್ಯವಸ್ಥೆ ಮಾಡಿ ಬರೀ 100 ಬಿನಿಗಿನಲ್ಲಿ ಅಷ್ಟು ಗಿಡಗಳಿಗೆ ಹೋಗಿ ತಲುಪಬೇಕು. ಆ ಥರದೊಂದು ವ್ಯವಸ್ಥೆ ಮಾಡಿ ಕಾಡು ಕಟ್ಟಲಿಕ್ಕೆ ಶುರು ಮಾಡಿದೆ ಸ್ಟಾರ್ಟಿಂಗು. 2015ನಲ್ಲಿ ನಾನು ಹೆಬ್ಬೇವನ್ನ ಪ್ಲ್ಯಾಂಟ್ ಮಾಡಿದೆ. ಇದು ಬಟಾನಿಕಲ್ ನೇಮ್ ಬಂದು ಮಿಲಿಯಾ ದುಬಿಯಾ ಅಂತ. ಆ್ಯಕ್ಚುಲಿ ಇದು ಫಸ್ಟ್ 10 ವರ್ಷದೊಳಗಡೆ ವಿಗರಸ್ ಆಗಿ ಬೆಳೆಯುತ್ತೆ ಬೇಗ. ಫಾಸ್ಟೆಸ್ಟ್ ಗ್ರೋಯಿಂಗ್ ಫಾರೆಸ್ಟ್ ಪ್ಲಾಂಟ್ ಇದು. ಕಾಡಲ್ಲಿ ಯಾರು ಯಾವುದೇ ಸ್ಪೇಸಿಂಗ್ ಕೊಟ್ಟಿರಲ್ಲ, ಎಲ್ಲ ಮರನೂ ಸ್ಟ್ರೈಟಾಗಿ ಹೋಗಿರುತ್ತೆ. ಆದರೆ ನಾನು ಈ 33 ಗುಂಟೆ ಪ್ರದೇಶದಲ್ಲಿ ಒಂದು ನನ್ನದೇ ಆದಂಥ 25 ಗುಂಟೆ ಬೆಳೆಸ್ಕೊಂಡು ಸ್ಪೇಸಿಂಗ್ ಕೊಟ್ಟು ನಾನು ಗಿಡಗಳನ್ನ ಬೆಳೆದಿದ್ದೀನಿ. ಇಲ್ಲಿ ಹೇಗೆ ಬೆಳೆದಿದ್ದೀನಿ ಅಂತಂದರೆ 12x12ಕ್ಕೆ ಇದು ಹೆಬ್ಬೇವು, 12, 12, 12, 12ಕ್ಕೆ ಹೆಬ್ಬೇವು ಕೂತಿದೆ. ಒಟ್ಟು 4 ಗಿಡ 12 ಅಡಿ ಸ್ಪೇಸಿಂಗಲ್ಲಿ ಬರುತ್ತೆ. ಇದು ರಕ್ತಚಂದನ ಗಿಡ. ಈ ಪೂರ್ವ ಪಶ್ಚಿಮ ಅಂತಂದರೆ ಇದ್ರ 2 ಹೆಬ್ಬೇವು ಮಧ್ಯ ಈ ಕಡೆ ಒಂದು ರಕ್ತಚಂದನ ಬರುತ್ತೆ, ಆ ಕಡೆ ಒಂದು ರಕ್ತಚಂದನ ಬರುತ್ತೆ. ನಿಮಗೆ 2 ರಕ್ತಚಂದನ ಗಿಡಗಳು ಬರುತ್ತೆ. ಮಧ್ಯ ಸ್ಪೇಸಲ್ಲಿ ಅಲ್ಲಿ ಒಂದು ಗಂಧ ಬರುತ್ತೆ, ಇದ್ರ ಆಪೋಸಿಟಲ್ಲಿ ಒಂದು ಗಂಧ ಬರುತ್ತೆ. ಮತ್ತೆ ಈ ರಕ್ತಚಂದ ಮತ್ತು ಹೆಬ್ಬೇವು ಮಧ್ಯ 3 ಅಡಿ ಮತ್ತೆ ಸ್ಪೇಸಿಂಗ್ ಗಂಧ ಬರುತ್ತೆ. ಆ ಕಡೆನೂ ಗಂಧ ಬರುತ್ತೆ. ಮಧ್ಯ ಒಂದು ಹಣ್ಣಿನ ಗಿಡ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಪೋಟ ಗಿಡ ಇದೆ. ಬೇರೆ ಕಡೆ ಮತ್ತೊಂದು ಬೇರೆ 56 ವಿಧ ವಿದೇಶಿ ಹಣ್ಣುಗಳನ್ನು ಸಹಿತ ನಾನು ಇಲ್ಲಿ ಕೂರಿಸಿದ್ದೀನಿ. ಇದು ಫಿಲಿಪೈನ್ಸಿಂದ ಇಂಪೋರ್ಟ್ ಮಾಡ್ಕೊಂಡಿರ್ತಕ್ಕಂಥ ಮ್ಯಾಂಗೋ. ಇದು ಓಟೆ ತುಂಬ ಸಣ್ಣ ಬರುತ್ತೆ, ಸಿಪ್ಪೆ ತುಂಬ ತೆಳ್ಳಗಿರುತ್ತೆ, ಒಳಗಡೆ ನಿಮಗೆ ತುಂಬ ಟೇಸ್ಟಿಯಾಗಿದೆ ಈ ಹಣ್ಣು. ಇದು 1 kg ಸೀಬೆ ಬಿಡ್ತಕ್ಕಂಥ ಗಿಡ. ಇದು ಸುಮಾರು ಬಿಡುತ್ತೆ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ಈಚಿದೆ, ನೆಕ್ಸ್ಟ್ ದಪ್ಪ ಆಗ್ತಾ ಹೋಗುತ್ತೆ. ಈ ಸೈಜ್ ಬರುತ್ತೆ ಸೀಬೆಕಾಯಿ ಇದರಲ್ಲಿ. ಇದು ಜಮ್ನೇರ್ಲೆ. ಆ್ಯಕ್ಚುಲಿ ಜಮ್ನೇರ್ಲೆ ಗಿಡ ತುಂಬ ಅತ್ಯಂತ ಕಡಿಮೆ ನೀರನ್ನ ಕೇಳುತ್ತೆ ಮತ್ತು ಯಾವುದೇ ಡಿಸೀಸ್ ಇದಕ್ಕೆ ಬರಲ್ಲ. ಮತ್ತು ನೀವು 1 ವರ್ಷ ಅದನ್ನು ಮೇಂಟೈನ್ ಮಾಡಿಬಿಟ್ರೆ ನಿಮಗೆ ಆರಾಮಾಗಿ ಅದು ಬರುತ್ತೆ. ಆಮೇಲೆ ಇದು ಬೆನಿಫಿಟ್ಸ್ ಏನಂತಂದರೆ ನಿಮಗೆ ಒಂದು ವರ್ಷದಲ್ಲಿ 1 ತಿಂಗಳು ಮಾತ್ರ ಅದನ್ನು ನಾವು ಹಾರ್ವೆಸ್ಟ್ ಮಾಡೋ ಟೈಮಲ್ಲಿ ಮಾತ್ರ ನಮಗೆ ಸ್ವಲ್ಪ ಟೈಮ್ ಕೆಲಸ ಬೇಕಾಗುತ್ತೆ, ಬಿಟ್ಟರೆ ಬಾಕಿ ಅಂತ ಏನೂ ಬರಲ್ಲ. ನೀವು ನೋಡ್ಬೋದು ಆ್ಯಕ್ಚುಲಿ ಶ್ರೀಗಂಧ ಒಂದು ಪ್ಯಾರಾಸೈಟು. ಇಲ್ಲಿ ಸಪೋಟ ಇದೆ, ತಾಲಿಪಟ್ಟೆ ಸಪೋಟ ಮತ್ತು ಹೆಬ್ಬೇವು ಬೇರಿಂದ ಇದು ಫೀಡಿಂಗ್ ಎಳ್ಕೊಂಡು ನೀವು ನೋಡ್ತಾ ಇರ್ಬೋದು. ಒಳ್ಳೆ ಎತ್ತರಕ್ಕೆ ಹತ್ತಿರ ಒಂದು 14 ಅಡಿ ಎತ್ತರಕ್ಕೆ ಇದು ಗಂಧದ ಗಿಡ ಹೋಗಿದೆ. ಕಾಡು ಆಗ್ತಾ ಇದೆ, ಒಂದು ಕಾಡು ಕ್ರಿಯೇಟ್ ಆಗ್ತಾ ಇದೆ ಅಂತ ಲಕ್ಷಣ ಏನಂತಂದರೆ ಬಿದ್ದಂಥ ಬೀಜ ಅದೇ ಸಸಿಯಾಗಿ ಆಗ್ತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಗಂಧದ್ದು ಸಾಕಷ್ಟು ಗಿಡಗಳು ಈಗ ಆಲ್ರೆಡಿ ಬಿದ್ದು ಅದೇ ಮೊಳಕೆ ಬಂದು ಹುಟ್ತಾ ಇದೆ. ಅಲ್ಲಲ್ಲೇ ಸಾಕಷ್ಟು ಗಂಧದ ಗಿಡಗಳು ಹುಟ್ಕೋತಾ ಇದೆ ಈಗ. ಆ್ಯಕ್ಚುಲಿ ಕಾಡಲ್ಲಿ ದೊಡ್ಡ ಸಮಸ್ಯೆ ಅಂತಂದರೆ ಬೆಂಕಿ ಬಿದ್ದು ತುಂಬ ಕಾಡಿಗಿಚ್ಚೆದ್ದು ತುಂಬ ಕಾಡು ನಾಶ ಆಗೋಗುತ್ತೆ. ನಂದು ಏನಾಯಿತು, ಡ್ರೈ ಮಲ್ಚಿಂಗ್ ಇದ್ದಾಗ ಮಳೆಗಾಲ ಬೇಸಿಗೆನಲ್ಲಿ ಬೆಂಕಿ ಹೊತ್ಕೊಂಡ್ಬಿಡ್ತು ನನಗೂ. ಸೊ ನನ್ನ ಒಂದು ಥಾಟ್ ಏನು, ಯಾವಾಗಲೂ ಗ್ರೀನ್ ಮಲ್ಚಿಂಗ್ ಮೇಂಟೈನ್ ಮಾಡಬೇಕು ಮತ್ತು ಬೇಸಿಗೆನಲ್ಲೂ ಸಹಿತ ಗಿಡ ಹಸಿರಾಗಿರಬೇಕು ಅನ್ನೋದೊಂದು ಯೋಚನೆ ಮಾಡಿ ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇರ್ಬೋದು ಇದೊಂದು ವೀಡು, ಇದೊಂದು ಕಳೆ. ನಾನೇನು ಮಾಡಿದೆ, ಇದನ್ನು ತಂದು ಬೇಕು ಅಂತ ಹಾಕಿ ಡಬಲ್ ಮಾಡಿ ಇದನ್ನು ಇಡೀ ನನ್ನ ಈ 33 ಗುಂಟೆ ಜಾಗದಲ್ಲೂ ಇದನ್ನು ಬೆಳೆಸಿದ್ದೀನಿ. ನೀವು ನೋಡ್ತಾ ಇರ್ಬೋದು ಬೇಸಿಗೆನಲ್ಲಿ ಸಹಿತ ಇದು ಹಸಿರಾಗಿರುತ್ತೆ, ತುಂಬ ಅತ್ಯಂತ ಕಡಿಮೆ ನೀರನ್ನ ತಗೊಳುತ್ತೆ. ಮತ್ತು ನೀವೇನಾದರೂ ನಾನೇನು ಮಾಡ್ತೀನಿ, ಓಡಾಡೋಕ್ಕೆ ಮಾತ್ರ ಒಂದು ಟ್ರ್ಯಾಕ್ನ ನಾನು ಕ್ಲೀನ್ ಮಾಡ್ಕೊಂಡಿರ್ತೀನಿ, ಬಾಕಿ ಕಡೆ ಎಲ್ಲ ಇದು ಹಾಗೆ ಬಿಟ್ಟಿರುತ್ತೆ. ನೀವು ಇದ್ರ ಬುಡ ನೋಡ್ಬೋದು, ಬುಡದಲ್ಲಿ ಎಲೆ ಕೊಡುತ್ತೆ ಫಸ್ಟ್, ಸಾಕಷ್ಟು ಗೊಬ್ಬರನೂ ಸಹಿತ ಕೊಡುತ್ತೆ. ಆಮೇಲೆ ಇದು ನಿಮಗೆ ಸ್ಮೂತ್ ಆಗಿರುತ್ತೆ. ವೀಡ್ ಕಟ್ ಮಾಡಬೇಕಾದ್ರೂ ಅಷ್ಟೇ ಅತ್ಯಂತ ಸೂಕ್ಷ್ಮವಾಗಿ ಸುಮ್ಮನೆ ಹಿಂಗಂದ್ರೆ ಸಾಕು, ಅದು ವೀಡ್ ಕಟ್ಟಾಗೋಗುತ್ತೆ ಮತ್ತು ಬೇಗ ಕಳೆಯುತ್ತೆ, ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ. ಮತ್ತು ಮೇಯ್ನ್ ನನ್ನ ಥಾಟ್ ಏನಂತಂದರೆ ಬೇಸಿಗೆನಲ್ಲೂ ಸಹಿತ ಹಸಿರಾಗಿರುತ್ತೆ. ಆಮೇಲೆ ಮೇಲ್ಗಡೆ ಬಿದ್ದಂಥ ಸೂರ್ಯನ ರಶ್ಮಿನ ಮಣ್ಣು ಮೇಲೆ ಬೀಳಕ್ಕೆ ಬಿಡಲ್ಲ. ಸೊ ಅಲ್ಲಿ ಒಂದು ಎಕೋಸಿಸ್ಟಮ್ ಕ್ರಿಯೇಟ್ ಆಗುತ್ತೆ. ಸೊ ಅದು ಬೇಕಾಗಿರೋದು ಕಾಡಿಗೆ. ಮತ್ತು ಇದು ಬಿದ್ದಂಥ ಎಲೆ ಅದು ಕೊಳ್ತೋಗುತ್ತೆ. ಮತ್ತು ಈ ಎಲೆನೂ ಹಳೆ ಹೋದ ವರ್ಷದ ಎಲೆ ಮಾಗಿ ಅದು ಹಾಗೆ ಗೊಬ್ಬರ ಆಗಿ ಕನ್ವರ್ಟ್ ಆಗ್ತದೆ. ನಾನು ಯಾವುದೇ ಥರದ ವೀಡನ್ನ ನಾನು ಓಡಾಡೋ ಟ್ರ್ಯಾಕಲ್ಲಿ ಮಾತ್ರ ಕಟ್ ಮಾಡ್ತೀನಿ. ಬೇಸಿಗೆನಲ್ಲಿ ಒಂದು ಸಲ ಮಾತ್ರ ಔಟ್ರ್ ಬೌಂಡ್ರಿನ ನಾನು ಕಟ್ ಮಾಡ್ಕೊಳ್ತೀನಿ, ಅಕಸ್ಮಾತ್ ಬೆಂಕಿ ಬೀಳಬಾರ್ದು ಅಂತ. ಒಳಗಡೆ ಎಲ್ಲ ಇದು ಗ್ರೀನ್ ಆಗಿ ಹಾಗೆ ಇರುತ್ತೆ. ಫಾರೆಸ್ಟ್ ಪ್ಲಾಂಟ್ಸಲ್ಲಿ ಟ್ರಿಮ್ಮಿಂಗ್ ತುಂಬ ಇಂಪಾರ್ಟೆಂಟು. ಎಷ್ಟು ದಪ್ಪ ಮತ್ತು ಎಷ್ಟು ಉದ್ದ ನಾವು ಒಂದು ಗಿಡ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅದರದ್ದು ವ್ಯಾಲ್ಯೂ ಡಿಪೆಂಡ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಹೆಬ್ಬೇವು ಸುಮಾರು ಇದನ್ನೊಂದು 40 ಅಡಿ ನಾವು ಟ್ರಿಮ್ ಮಾಡಿದ್ದೀವಿ ಸ್ಟ್ರೈಟ್. ಎಲ್ಲದೂ ಅಷ್ಟೇ, ನಾವು ಗಂಧನ ಆಯಿತು ಮತ್ತು ರಕ್ತಚಂದನ ಆಯಿತು ಎಲ್ಲದನ್ನು ಸಹಿತ ನಾವು ಟ್ರಿಮ್ ಮಾಡ್ತೀವಿ. ಟ್ರಿಮ್ಮಿಂಗು ತುಂಬ ಫಾರೆಸ್ಟ್ ಪ್ಲಾಂಟ್ಸ್ ಬೆಳೆಸಬೇಕಾದ್ರೆ ಟ್ರಿಮ್ ಇಂಪಾರ್ಟೆಂಟು. ಮತ್ತು ಯಾವುದೇ ಹಣ್ಣಿನ ಗಿಡನೂ ಅಷ್ಟೇ, ಕೆನೋಪಿನ ನಾವು ಒಂದು ಗಿಡನ ಬೇಕಿದ್ರೆ 1 ಎಕರೆ ಬೆಳೆಸ್ಬೋದು. ಪುಟ್ಟದಾಗೂ 5 ಅಡಿ 10 ಅಡಿಗೂ ನಾವು ಇಟ್ಕೋಬೋದು. ಯಾವುದೇ ಹಣ್ಣಿನ ಗಿಡನ ಹಣ್ಣು ಬಿಟ್ಟಾದಮೇಲೆ ಹಾರ್ವೆಸ್ಟ್ ಮಾಡಾದಮೇಲೆ
ಅದನ್ನು ಟ್ರಿಮ್ ಮಾಡಿ ನಿಮಗೆ ಬೇಕಾದಂಥ ಸೈಜ್ಗೆ ರಿಸ್ಟ್ರಿಕ್ಟ್ ಮಾಡಿ ಇಟ್ಕೋಬೋದು. ಕ್ರಾಸ್ ಆಗಿ ಮಳೆ ಬಿದ್ದಂಥ ನೀರು ಒಳಗಡೆ ಇಳಿದಂಗೆ ಕ್ರಾಸ್ ಕಟ್ಟ ಮಾಡಿ ರಿಸ್ಟ್ರಿಕ್ಟ್ ಮಾಡಿಕೊಂಡು ಅತ್ಯಂತ ಕಡಿಮೆ ಜಾಗದಲ್ಲಿ ಜಾಸ್ತಿ ಗಿಡಗಳನ್ನು ನೀವು ಬೆಳ್ಕೋಬೋದು.